ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ಯೇಸುವಿನ ಮಾತು ಧ್ಯಾನಿಸಲು ದೇವರು ನಮಗೆ ಕೊಟ್ಟಿರುವ ಈ ಸಮಯಕ್ಕಾಗಿ ಸ್ತುತಿಸೋಣ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಮತ್ತೊಮ್ಮೆ ನಿಮ್ಮನ್ನು ಸ್ತುತಿಸ್ತೇವೆ. ದಿನಾಲು ನಿಮ್ಮ ಮಾತು ಕೇಳುತ್ತಾ ಇರುವಾಗ ಕೇಳಿದ ವಾಕ್ಯ ಜೀರ್ಣಿಸಿಕೊಳ್ಳುವ ಹಾಗೆ, ವಾಕ್ಯಾನುಸಾರವಾಗಿ ಜೀವಿಸುವ ಹಾಗೆ ದಿನಾವಿಡೀ ನಿಮ್ಮ ವಾಕ್ಯ ಧ್ಯಾನಿಸುವಂತೆ ನಮಗೆ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಪ್ರಿಯರೇ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದ್ರೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಇಟ್ ಈಸ್. ಅನುಕೂಲತೆಯಲ್ಲಿಯೋ ಅನಾನುಕೂಲತೆಯಲ್ಲಿಯೋ ದೇವರ ವಾಕ್ಯ ಸಾರಿರಿ, ಪ್ರಕಟಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲವೇ? ಪ್ರತಿದಿನ ದೇವರ ಮಾತು ಕೇಳ್ತಾ ಇದ್ದೀರಿ, ದೇವರ ವಾಕ್ಯ ಕೇಳುತ್ತಲೇ ಇದ್ದೀರಲ್ಲವೇ? ಹಾಗಾದ್ರೆ ಎಷ್ಟು ಜನ ವಾಕ್ಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತಾ ಇದ್ದೀರಿ, ನೆನಪಿಟ್ಕೊಳ್ತಾ ಇದ್ದೀರಿ? ದಿನಾವಿಡೀ ಎಷ್ಟು ಜನ ಧ್ಯಾನಿಸ್ತಾ ಇದ್ದೀರಿ? ಬಹಳಷ್ಟು ಜನ ನಾವು ವಾಕ್ಯ ಕೇಳ್ತೇವೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೇಳ್ತೇವೆ ಅನ್ನುತ್ತಾರೆ. ಆದರೆ ನಿಜವಾಗ್ಲೂ ನಾವು ದೇವರ ವಾಕ್ಯವನ್ನು ಕೇಳಿರುವುದನ್ನು ಅನುಸರಿಸುವುದಾದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತವಾದ ಮಾರ್ಪಡುವಿಕೆ, ನಮ್ಮ ಮುಖಾಂತರ ದೇವರು ಎಷ್ಟೋ ಹೆಚ್ಚಾಗಿ ಮಹಿಮೆ ಹೊಂದಿಕೊಳ್ತಾರಂತೆ. ನೋಡಿ ಪ್ರಿಯರೇ, ನಾವು ಎಷ್ಟೋ ಸಂಗತಿಗಳನ್ನು ತಿಳ್ಕೊಳ್ಳೋದು ಬೇರೆ, ತಿಳಿದುಕೊಂಡಿರುವುದನ್ನು ಮಾಡುವುದು ಬೇರೆ. ನನಗೆ ಗೊತ್ತು ಅನ್ನುತ್ತಾರೆ ಎಲ್ಲ ವಿಷಯದಲ್ಲಿ. ಹೌದು, ನಿಮಗೆಲ್ಲವೂ ಗೊತ್ತು. ಈವನ್ ಒಬ್ಬ ಕುಡುಕನು ಕೂಡ ನಾನು ಕುಡಿಯಬಾರದು ಎಂದು ಅವರಿಗೆ ಗೊತ್ತಿಲ್ಲವೋ? ಗೊತ್ತು. ಆದರೂ ಕೂಡ ಕುಡಿಯುತ್ತಾನೆ. ನಾನು ಕುಡಿಯಬಾರದು ಅಂದುಕೊಳ್ತಾನೆ, ಮತ್ತೆ ಕುಡಿಯುತ್ತಾನೆ. ಹೌದಲ್ಲವೇ? ನಾವು ಕೂಡ ಎಷ್ಟೋ ಸಂಗತಿಗಳನ್ನು ಹೀಗೆ ಮಾಡ್ತೇವೆ. ನನಗೆ ಗೊತ್ತು, ಅದನ್ನು ಮಾಡಬಾರದು ಅನ್ನುತ್ತೇವೆ, ಮತ್ತೆ ಮಾಡ್ತೇವೆ. ಮಾಡಲ್ಲ ಅನ್ನುತ್ತೇವೆ, ಮತ್ತೆ ಮಾಡುತ್ತೇವೆ. ಇದಕ್ಕೆ ಕಾರಣವೇನು? ನಮ್ಮೊಳಗೆ ಹಳೆಯ ಆದಾಮನ ಸ್ವಭಾವವಿದೆ. ಯಾವ ರೀತಿ ಒಂದು ದಿಕ್ಸೂಚಿ ಉತ್ತರ ದಕ್ಷಿಣ ದಿಕ್ಕುಗಳನ್ನು ತೋರಿಸ್ತದೋ, ಅದಕ್ಕೆ ಸಹಜ ಒಬ್ಬ ಮಾನವನು ಯಾವಾಗಲೂ ಪಾಪದ ಕಡೆಗೆ ಸೆಳೆಯಲ್ಪಡುತ್ತಾನೆ. ಅದಕ್ಕೆ ಕ್ರೈಸ್ತಿಯ ಜೀವಿತ ಎನ್ನುವುದು ಒಂದು ಹೋರಾಟವಾಗಿದೆ. ನಾವು ಕೆಳಗೆ ಬೀಳುವುದಕ್ಕಾಗಿ ಯಾವ ಪ್ರಯತ್ನ ಮಾಡುವ ಅಗತ್ಯವಿಲ್ಲ. ಆದರೆ ಮೇಲಕ್ಕೆ ಹತ್ತಬೇಕಾದರೆ ಪ್ರಯತ್ನಿಸಬೇಕು. ಇಳಿಜಾರಲ್ಲಿ ನಡೆಯುವುದಾದರೆ ಜರ್ರಂತ ಜಾರ್ಕೊಂಡು ಬಿದ್ದೋಗ್ತಾನೆ. ಆದರೆ ಬೆಟ್ಟ ಹತ್ತುವವನು ಹೆಜ್ಜೆ ಮೇಲೆ ಹೆಜ್ಜೆ ಜಾಗರೂಕನಾಗಿ ಇಟ್ಟು ಅದನ್ನು ಹತ್ತಬೇಕು. ಕ್ರೈಸ್ತಿಯ ಭಕ್ತಿ ಎನ್ನುವುದು ಇಳಿಯುವ ಭಕ್ತಿಯಲ್ಲ, ಹತ್ತುವಂಥದ್ದಾಗಿದೆ. ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಮುಂದಕ್ಕೆ ಸಾಗಬೇಕು. ಜಯದ ಕಡೆಗೆ ನಾವು ತೂರಿಕೊಂಡು ಹೋಗಬೇಕು. ಅದಕ್ಕೆ ದೇವರ ಕೃಪೆಗಾಗಿ ನಾವು ಬೇಡಿಕೊಳ್ಳಬೇಕು. ನಾವು ಕೆಳಗೆ ಬೀಳುವುದಕ್ಕಾಗಿ ಯಾವ ಶಕ್ತಿಯ ಅಗತ್ಯವಿಲ್ಲ. ಯಾಕೆಂದ್ರೆ ಅದು ನ್ಯಾಚುರಲ್, ಅದು ಸಹಜ. ಪಾಪ ಉಕ್ಕಿ ಚೆಲ್ಲುತ್ತೆ. ಬಂಡೆ ಮೇಲೆ ನೀರು ಚೆಲ್ಲಿದ್ರೆ ಯಾವ ರೀತಿ ಹರ್ಕೊಂಡು ಹೋಗುತ್ತೆ, ಹಾಗೆ ನಾವು ಪಾಪಿಗಳಾಗಿರೋದ್ರಿಂದ ಯಾವಾಗಲೂ ಪಾಪದ ಕಡೆಗೆ ಆಕರ್ಷಿತರಾಗ್ತೇವೆ. ಆದರೆ ಪರಿಶುದ್ಧರಾಗಿ ಇರಬೇಕಾದರೆ, ಆತ್ಮಿಕರಾಗಿ ಇರಬೇಕಾದ್ರೆ, ಪರಿಶುದ್ಧರಾಗಿ ಬದುಕಬೇಕಾದರೆ ನಮ್ಮ ಶರೀರಕ್ಕೆ ಅತ್ಯಗತ್ಯವಾಗಿರುವ ಆಧ್ಯಾತ್ಮಿಕ ಜೀವಿತ ಹೊಂದಿಕೊಂಡಿರಬೇಕಾದ್ರೆ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳಬೇಕು. ನಮಗೊತ್ತಲ್ಲವೇ, ಶಾರೀರಿಕ ಆಹಾರ ನಮ್ಮ ಶರೀರ ಬಲಪಡಿಸ್ತದೆ. ಆದರೆ ಮನುಷ್ಯನಿಗೆ ಬೇಕಾದ ಜೀವಾಹಾರ ಒಂದಿದೆ, ಅದೇ ವಾಕ್ಯವಾಗಿದೆ. ನಾನು ಕೊಡುವ ಆಹಾರ ಸೇವಿಸುವವನಿಗೆ ಎಂದಿಗೂ ಹಸಿವೆ ಆಗಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಇನ್ನೊಂದು ಕಡೆ ನಾನೇ ಜೀವ ಕೊಡುವ ರೊಟ್ಟಿ ಎಂದಿದ್ದಾರಲ್ಲವೇ? ಹಾಗಾಗಿ ಪ್ರತಿದಿನ ನಾವು ಯೇಸುವಿನ ಮಾತನ್ನು ಕೇಳುತ್ತಾ, ಅದರಲ್ಲಿ ನಂಬಿಕೆ ಇಡುತ್ತಾ, ಆ ವಾಕ್ಯಾನುಸಾರವಾಗಿ ನಾವು ಜೀವಿಸುವುದನ್ನು ಅಭ್ಯಾಸಿಸಿಕೊಳ್ಳುವಾಗ ಆಶೀರ್ವದಿಸಲ್ಪಡ್ತೇವೆ. ನಾವು ಕೇಳ್ತಿದ್ದೇವೆ ಅನ್ನುತ್ತಾರೆ. ನೋಡಿ, ಕೇವಲ ನಾವು ಊಟ ಮಾಡ್ತಿದ್ದೇವೆ ಅಂದ್ರೆ ಸರಿ ಹೋಗ್ತದೋ? ತಿಂದಿದ್ದು ಕರಗಬೇಕು ಅಂದ್ರೆ ಅದನ್ನು ಜೀರ್ಣಿಸಿಕೊಂಡು ನಮ್ಮ ರಕ್ತದೊಳಗೆ ಅದರ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಇನ್ನು ಕೆಲವರು ತಿಂದಿದ್ದು ತಿಂದಂತೆಯೇ ಹೊರಗಡೆ ಹೋಗ್ತಿದೆ ಅನ್ನುತ್ತಾರಲ್ಲವೇ? ಅಂಥವರು ಮತ್ತಷ್ಟು ನಿರ್ಶಕ್ತರಾಗ್ತಾರೆ. ಹಾಗೇ ದೇವರ ವಾಕ್ಯ ಕೆಲವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟುಬಿಡ್ತಾರಂತೆ. ಕೆಟ್ಟ ಮಾತುಗಳು, ಕೆಟ್ಟ ವಿಷಯಗಳ ಕುರಿತು ಬೇಕಾದ್ರೆ ಆ ರೀತಿ ಮಾಡಿ. ಮನಸ್ಸಲ್ಲಿ ಅವುಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಬ್ರೇನ್ ಒಳಗಡೆ ಅವುಗಳನ್ನು ಹೋಗಗೊಡಿಸಬೇಡಿ. ಅನಾವಶ್ಯಕವಾದ ವಿಷಯಗಳು, ಅನಾವಶ್ಯಕವಾದ ಮಾತುಗಳು ನೆನಪಲ್ಲಿ ಇಟ್ಕೊಳ್ಳೋದಿದ್ದರೆ ಅದನ್ನು ಮರೆತು ಹೋಗುವುದೇ ಒಳ್ಳೆಯದು ಹೇಳಬೇಕಾದ್ರೆ. ಆದರೆ ದೇವರ ವಾಕ್ಯ ನಾವು ಮರೆಯಬಾರದು ಪ್ರಿಯರೇ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ದೇವರ ವಾಕ್ಯ ನಾವು ಕೇಳಿರುವುದನ್ನು ಕ್ರಿಯೆಯಲ್ಲಿಡಬೇಕು. ಥೇರಿ ಗೊತ್ತು ನಿಮಗೆ, ಆದರೆ ಪ್ರಾಕ್ಟಿಕಲ್ ಬೇಕು. ನಿಮಗೆ ಎಷ್ಟೇ ದೈವಜ್ಞಾನ ಗೊತ್ತಿದ್ರೂ ಕೂಡ ಆ ಭಕ್ತಿಯನ್ನು ನೀವು ಜೀವಿಸದಿದ್ದರೆ ಆ ದೈವಜ್ಞಾನದಿಂದ ಯಾವ ಪ್ರಯೋಜನ ಇರುತ್ತೆ ಹೇಳಿ? ಹಾಗೆಯೇ ಆಧ್ಯಾತ್ಮಿಕ ಜೀವಿತದಲ್ಲಿ
ನಾವು ಕೇಳುತ್ತಿರುವ ದೇವರ ಮಾತುಗಳು, ನಮಗೆ ಗೊತ್ತಿರುವ ದೇವರ ವಾಕ್ಯ ನಮ್ಮನ್ನು ಪರಿವರ್ತನೆಯೊಳಗೆ ನಡೆಸಬೇಕು. ಕೇಳುವವರಾಗಿ ಮಾತ್ರ ಇರೋದಾದರೆ ಪ್ರಯೋಜನವಿಲ್ಲ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಚನ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು, ನಿಮ್ಮನ್ನು ನೀವೇ ಮೋಸಗೊಳಿಸಲಾರದಂತೆ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ವಾಕ್ಯವನ್ನು ಕೇಳಿದಾಗ ಅದನ್ನು ಕೇಳಿ ಅಷ್ಟರಲ್ಲೇ ತೃಪ್ತಿಯಾಗಿ ನಾವು ತಿಳಿದುಕೊಂಡಿದ್ದೇವೆ, ಗೊತ್ತಾಯ್ತು ನಮಗೆ ಎಂದು ಹೇಳಿ ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ತಾರೆ. ಆದರೆ ಕೇಳಿದ ವಾಕ್ಯದ ಪ್ರಕಾರ ಪ್ರವರ್ತಿಸಲಾರರು, ಅಂದರೆ ನಡೆದುಕೊಳ್ಳಲಾರರು. ಪುಟ್ ಇಟ್ ಇನ್ ಪ್ರಾಕ್ಟೀಸ್. ಏನನ್ನು ಕೇಳುತ್ತಾ ಇದ್ದೀರೋ ಅದನ್ನು ಕ್ರಿಯೆಯಲ್ಲಿ ತೋರಿಸಿರಿ. ನಂಬಿಕೆಯಿಂದ ಕ್ರಿಯೆಗಳನ್ನು ಮಾಡಿರಿ. ಬಾ ಅಂದಾಗ ಯೇಸು ನನಗೆ ಬಾ ಅಂತ ಕರೆದಿದ್ದಾರೆ, ಯೇಸು ಕರೆದಿದ್ದಾರೆ ಅನ್ನುತ್ತಾರೆ. ಮತ್ತೆ ಕರೆದಿರುವ ಯೇಸುವಿನ ಕರೆಗೆ ವಿಧೇಯರಾಗಿದ್ದೀರೋ? ಅದಕ್ಕೆ ಇನ್ನೂ ಇಲ್ಲ ಅನ್ನುತ್ತಾರೆ. ನೋಡಿರಿ, ದಿನಾಲು ವಾಕ್ಯ ಕೇಳುವಾಗ ಯಾವುದು ಕೇಳಬೇಕು, ಯಾವುದು ಕೇಳಬಾರದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಹೇಗಿರಬೇಕು, ಹೇಗಿರಬಾರದು ಎಲ್ಲವೂ ಗೊತ್ತು. ಕೆಲವೊಂದು ಜನರಿಗೆ ನೋಡ್ತೇನೆ, ಅವರು ತಪ್ಪು ದಾರಿಯಲ್ಲಿ ಹೋದರೂ ಸಹ, ಅವರ ಜೀವಿತದಲ್ಲಿ ಯಾವುದೇ ಜಯ ಇಲ್ಲದಿದ್ದರೂ ಸಹ, ಎಲ್ಲಾ ರೀತಿಯಲ್ಲಿ ಸೋತು ಹೋದರೂ ಸಹ, ಅವರು ಮಾತ್ರ ಎದುರಿರುವವರಿಗೆ ಎಷ್ಟೋ ಚೆನ್ನಾಗಿ ಬೋಧಿಸಿ ಹೇಳ್ತಾರೆ. ತಿನ್ಬೇಡ್ರಿ, ಕುಡಿಬೇಡ್ರಿ, ಮೋಸ ಹೋಗ್ಬೇಡಿ, ಸಾಲ ಮಾಡಬೇಡ್ರಿ ಎಂದು ಎಲ್ಲ ಹೇಳ್ತಾರೆ. ತಿರುಗಿ ಮತ್ತೆ ನೀವೇನ್ ಮಾಡಿದ್ರಿ ಅಂತ ಕೇಳಿದ್ರೆ, ಅದಕ್ಕೆ ನಾನು ಇದರಲ್ಲಿ ಬಿದ್ದು ತೊಂದರೆ ಪಡ್ತಿದ್ದೇನೆ, ನೀನು ತೊಂದರೆ ಪಡಬಾರ್ದೆಂದು ಹೇಳ್ತೇನೆ ಅನ್ನುತ್ತಾರೆ. ಕೇಳ್ತಾ ಇದ್ದೀರಾ? ಆ ರೀತಿ ಹೇಳುವವನು ಗ್ರಹಿಸಿಕೊಂಡ್ರೆ ಅವನ ಜೀವಿತದಲ್ಲಿ ಮಾರ್ಪಡುವಿಕೆ ಬರುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಇರಬಾರ್ದು ಎಂದು ವಾಕ್ಯ ಹೇಳುತ್ತೆ. ಆಯ್ತು, ಇದಕ್ಕಿಂತ ಮುಂಚೆ ಇದ್ದ ಸ್ನೇಹ ಬಿಟ್ಟಿದ್ದೇನೆ, ಇದಕ್ಕೆ ಮುಂಚೆ ಮೂವಿ ಹಾಲ್ಸ್ಗೆ ಹೋಗುವುದನ್ನು ಬಿಟ್ಟಿದ್ದೇನೆ, ಆ ರೀತಿ ಅಪಹಾಸ್ಯಕರೊಂದಿಗೆ ಕೂತ್ಕೊಳ್ಳುವುದನ್ನು ಬಿಟ್ಟಿದ್ದೇನೆ, ಈ ಲೋಕಸ್ಥರ ಸಲಹೆ ಕೇಳುವುದನ್ನು ಈಗ ಬಿಟ್ಟಿದ್ದೇನೆ ಎಂದು ಹೇಳಿದ ಮಾತ್ರಕ್ಕೆ ಸಾಕಾಗ್ತದೋ? ಎಲ್ಲ ಬಿಡಬೇಕಾದದನ್ನು ಬಿಟ್ಟಿದ್ದೀರಿ, ಮತ್ತೆ ಮಾಡಬೇಕಾದ ವಿಷಯದಲ್ಲಿ ಏನು ಹೇಳಿ? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಏನಂತೆ ಹಗಲಿರುಳು ಅದನ್ನು ಧ್ಯಾನಿಸುವವನು ಧನ್ಯನು. ದೇವರ ವಾಕ್ಯವನ್ನು ಧ್ಯಾನಿಸುವವನು. ವಾಕ್ಯ ಓದುವುದು ಬೇರೆ, ಧ್ಯಾನಿಸುವುದು ಬೇರೆ. ಆ ವಾಕ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಅದರ ಪ್ರಕಾರವಾಗಿಯೇ ನಾವು ಆಲೋಚಿಸುವುದಾದರೆ, ಅದರ ಕುರಿತು ನಾವು ಆನಂದಿಸುವುದಾದರೆ, ಅದರ ವಿಷಯದಲ್ಲಿ ನಾವು ಕ್ರಿಯೆಯಲ್ಲಿ ತೋರಿಸುವಾಗ ನಾವು ಧನ್ಯರಾಗುತ್ತೇವೆ. ನೀವು ದೇವರನ್ನು ನಂಬಿದ್ದೇವೆ ಎಂದು ಬಾಯಿಂದ ಹೇಳುವುದಕ್ಕೂ, ನಂಬಿದ್ದೇವೆ ಎಂದು ನಿಮ್ಮ ಬದುಕಲ್ಲಿ ನಿದರ್ಶನ ತೋರಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ. ನಾನು ದೇವರಿಗಾಗಿ ಏನೋ ಮಾಡ್ತಿದ್ದೇನೆಂದು ನೀವು ಬಾಯಿಂದ ಹೇಳುವುದಕ್ಕಿಂತಲೂ ಮಾಡಿ ತೋರಿಸಿದಂತಹ ಕ್ರಿಯೆಗಳಿಗೂ ಬಹಳ ವ್ಯತ್ಯಾಸವಾಗಿರುತ್ತೆ. ಯಾರಿಗೆ ಹೇಳದಿದ್ರೂ ಕೂಡ ಅರ್ಥವಾಗುತ್ತೆ. ನಾವು ಬರೀ ಹೇಳುವವರಾಗಿದ್ದು ಹೇಳಿದ್ದನ್ನು ಮಾಡುವವರಾಗಿರದಿದ್ದರೆ ಫರಿಸಾಯದವರಾಗಿರ್ತೇವೆ. ಆ ಕಾಲದ ಫರಿಸಾಯರು ಅದೇ ರೀತಿಯಾಗಿದ್ರು. ಯೇಸು ಕ್ರಿಸ್ತನು ಎಷ್ಟು ಸಾರಿ ಅವರನ್ನು ಗದರಿಸಬೇಕು, ಎಚ್ಚರಿಸಬೇಕು, ಅವರಿಗೆ ಗ್ರಹಿಕೆಗೆ ತರಬೇಕೆಂದು ಹೇಳಿದ್ರೂ ಸಹ ಅವರು ನಮಗೆ ಗೊತ್ತು, ನಮಗೆ ಗೊತ್ತು, ನಮಗೆ ಗೊತ್ತು, ನೀನು ಹೇಳೋದೆಲ್ಲ ನಮಗೆ ಗೊತ್ತು ಅನ್ನುತ್ತಾ ಇದ್ರು. ನಿಮಗೆ ಗೊತ್ತಿರೋದು ಒಳ್ಳೆಯದೇ, ಆದರೆ ಗೊತ್ತಿರುವುದನ್ನು ಮಾಡ್ತಾ ಇದ್ದೀರಾ? ಎಷ್ಟೋ ವಿಷಯಗಳು ನಮಗೆ ಗೊತ್ತು, ಲೋಕದಲ್ಲಿ ಎಷ್ಟೋ ವಿಷಯಗಳು ನಮಗೆ ಗೊತ್ತು. ಆದರೆ ಎಂದಾದರೂ ನಾವು ಆಯಾ ದೇಶಕ್ಕೆ ಹೋಗಿದ್ದೇವೋ, ಅಲ್ಲಿರುವವುಗಳನ್ನು ಡೈರೆಕ್ಟ್ ಆಗಿ ಪರಿಶೀಲಿಸಿದ್ದೇವೋ, ಅಲ್ಲಿರುವ ಅನುಭವ ನಾವು ಹೊಂದಿಕೊಂಡಿದ್ದೇವೋ ಅನ್ನುವುದಾದರೆ ನೋ ಆಗಿರುತ್ತೆ ಉತ್ತರ. ಕೇಳಿ ಪ್ರಿಯರೇ, ಯೇಸು ಕ್ರಿಸ್ತನ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಈಗಾಗಲೇ, ಯಾಕೆಂದರೆ ನಿಮ್ಮಲ್ಲಿ ಬಹಳಷ್ಟು ಜನ ಅನೇಕ ವರ್ಷಗಳಿಂದ ವಾಕ್ಯ ಕೇಳುವಂಥವರಾಗಿದ್ದಿರ್ತೀರಿ. ಅಂದರೆ ನಾನು ಸಾರುವ ವಾಕ್ಯವೇ ಕೆಲವು ವರ್ಷಗಳಿಂದ ಕೇಳ್ತಾ ಇದ್ದೀರಿ. ಆಮೇಲೆ ನಿಮ್ಮ ಪಾಸ್ಟರ್ ಅಮ್ಮ ಹೇಳಿರುವ ವಾಕ್ಯ, ನೀವು ವೈಯಕ್ತಿಕವಾಗಿ ಬೈಬಲಲ್ಲಿ ಓದಿದ ವಾಕ್ಯ ಎಷ್ಟೋ ಇವೆ. ಹಾಗಾಗಿ ನಿಮಗೆ ಬೈಬಲ್ನಲ್ಲಿರುವ ಎಷ್ಟೋ ಸಂಗತಿಗಳು ಗೊತ್ತು. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಮತ್ತು ಯಾವುದು ಮಾಡಿದ್ರೆ ಹೇಗಿರುತ್ತೆ ಎಂಬುದಾಗಿ ಎಲ್ಲ ನಿಮಗೆ ಗೊತ್ತು. ನೋಡಿರಿ, ಯೇಸು ಕ್ರಿಸ್ತನು ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅಂದಿದ್ದಾರೆ. ಏನಾದರೂ ಅವಳು ಪರಿಶುದ್ಧಳೋ, ಏನಾದರೂ ಅವಳು ದೊಡ್ಡ ರಾಣಿಯೋ, ಇಲ್ಲವಾದರೆ ಏನಾದರೂ ದೊಡ್ಡ ಕಾರ್ಯ ಸಾಧಿಸಿದಳೋ? ಯಾಕೆ ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಯೇಸು ಹೇಳಿದ್ದಾರೆ? ದೇವರ ಮಾತು ಕೇಳದೆ ಹಿಂದಕ್ಕೆ ತಿರುಗಿ ನೋಡಬೇಡ ಅಂತ ಹೇಳಿದ್ರು ಸಹ ನೋಡಿ ಉಪ್ಪಿನ ಸ್ತಂಭವಾದಳು. ನೀವು ಕೂಡ ದೇವರ ಮಾತನ್ನು ಕೇಳಿರಿ. ಲೋಟನ ಹೆಂಡತಿಯಂತೆ ನಾಶವಾಗಬೇಡಿರಿ, ನಿಮ್ಮ ಕುಟುಂಬವನ್ನು ನಾಶನ ಮಾಡಿಕೊಳ್ಳಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ.
ನಿಜವಾಗ್ಲೂ ಪ್ರತಿ ಉದಯದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡಿದಾಗ, ದೇವರೇ, ಈ ರೀತಿಯಾಗಿ ನಿಮ್ಮ ವಾಕ್ಯಾನುಸಾರವಾಗಿ ನಾನು ಬದುಕಲು ನನಗೆ ಸಹಾಯ ಮಾಡಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಇರುವುದಾದರೆ ಕೇಳಿರಿ, ಈಗಾಗಲೇ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾದ ಮಾರ್ಪಡುವಿಕೆ ಬರ್ತಾಯಿತ್ತು. ನೀವು ಕೆಲವು ವಿಷಯದಲ್ಲಿ ಮಾರ್ಪಟ್ಟಿದ್ದೇವೆ, ಕೆಲವು ವಿಷಯದಲ್ಲಿ ಮಾರ್ಪಟ್ಟಿಲ್ಲ ಅನ್ನುತ್ತಾ ಇದ್ದೀರಿ. ಕೆಲವೊಂದು ಜಯಿಸಿದ್ದೇವೆ, ಕೆಲವೊಂದು ಜಯಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ. ಒಂದೇ ಇದೆ ನನ್ನ ಜೀವಿತದಲ್ಲಿ ಸಮಸ್ಯೆ, ಆ ಒಂದು ವಿಷಯದಲ್ಲಿ ಸೋತು ಹೋಗ್ತಿದ್ದೇನೆ ಅನ್ನುತ್ತಾ ಇದ್ದೀರಿ. ಒಂದು ಪಾಯಿಂಟ್ ಕಡಿಮೆ ಆದರೂ ಸಹ ಫೇಲೇ ಅಲ್ಲವೋ? ನಾವು ಕೊರಳಲ್ಲಿ ಹಾಕುವ ಆಭರಣ ರಿಂಗ್ ಆಗಿರುತ್ತೆ ನೋಡಿ. ಒಂದು ರಿಂಗ್ ಕಡ್ದು ಹೋದ್ರೂ ಕೂಡ ಒಂದೇ ಕಡ್ದು ಹೋಗುತ್ತೆ, ಉಳಿದಿದ್ದೆಲ್ಲ ಗಟ್ಟಿವೆ. ಕೊರಳಲ್ಲಿ ಆ ಆಭರಣ ಇರೋದಿಲ್ವಲ್ಲ, ಅದು ಜಾರಿ ಹೋಗ್ತದಲ್ಲವೇ? ಅದಕ್ಕೆ ನಾವು ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣರಾಗಿರಬೇಕು. ಯೇಸುಕ್ರಿಸ್ತನು ಕೂಡ ಎಲ್ಲಾ ವಿಷಯಗಳಲ್ಲಿ ನಮ್ಮಂತೆಯೇ ಶೋಧಿಸಲ್ಪಟ್ಟು ಪಾಪ ಇಲ್ಲದವರಾಗಿದ್ದಾರೆ. ಯೇಸುಕ್ರಿಸ್ತನು ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಾ ಇದ್ದಾರೆ. ನಾವು ಎಷ್ಟು ಹೆಚ್ಚು ದೇವರ ವಾಕ್ಯ ಕೇಳುತ್ತೇವೆ, ಎಷ್ಟು ಹೆಚ್ಚು ಆತನ ವಾಕ್ಯಾನುಸಾರವಾಗಿ ಜೀವಿಸುತ್ತೇವೋ ಅಷ್ಟೇ ಹೆಚ್ಚು ಫಲಿಸುತ್ತೇವೆ. ಹೌದು, ಅಷ್ಟಕ್ಕೂ ನೀವು ಕೇಳುವವರಾಗಿದ್ದೀರೋ ಅಥವಾ ಕೇಳಿರುವುದರ ಪ್ರಕಾರ ನಡೆದುಕೊಳ್ಳುವವರಾಗಿದ್ದೀರೋ? ನನಗೆ ನಂಬಿದೆ ಎಂದು ಒಬ್ಬನು ಹೇಳ್ತಾನೆ. ಅಲ್ಲೇ ಇದೆ ನೋಡಿ, ನನಗೆ ನಂಬಿಕೆ ಇದೆ ಅಂದಾಗ ನಿಮ್ಮ ನಂಬಿಕೆ ಹೇಗೆ ಕಾಣಿಸಿಕೊಳ್ತದೆ? ನಿಮ್ಮ ನಂಬಿಕೆ ನಿಮ್ಮ ಬದುಕಿನಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ಆ ನಂಬಿಕೆಯನ್ನು ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನೀವು ಜೀವಿಸಬೇಕು. ಇದೇ ಯಾಕೋಬ 2ನೇ ಅಧ್ಯಾಯ ವಚನ 17-18ರಲ್ಲಿದೆ. ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ಅದು ಒಂಟಿತನವಾಗಿದ್ದು ತನ್ನಲ್ಲಿ ಜೀವ ಇಲ್ಲದಾಗಿರುತ್ತದೆ. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳು ಉಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಅವನು ಹೇಳುವನಲ್ಲವೇ ಎನ್ನುವಂಥದ್ದೇ. ಏನಂತೆ? ನಿನ್ನ ಕ್ರಿಯೆಯ ಮೂಲಕ ನಿನಗೆ ನಂಬಿಕೆ ಇದೆ ಎಂದು ನೀನು ತೋರಿಸು. ನಿನ್ನ ನಂಬಿಕೆಯ ಮುಖಾಂತರ ನಿನ್ನಲ್ಲಿ ಆ ನಂಬಿಕೆಯ ಕ್ರಿಯೆಗಳನ್ನು ತೋರಿಸು. ಅಬ್ರಹಾಮನಿಗೆ ನಂಬಿಕೆ ಇತ್ತೆಂದು ಹೇಗೆ ಗೊತ್ತಾಯಿತು? ದೇವರು ಕೊಟ್ಟ ಕರೆಯ ಮೇರೆಗೆ ತನಗಿರುವ ಸಮಸ್ತವನ್ನು ಬಿಟ್ಟು ಪ್ರಯಾಣ ಮಾಡಲು ಹೊರಡುತ್ತಾನೆ. ಅಬ್ರಹಾಮನಿಗೆ ನಂಬಿಕೆ ಇತ್ತೆಂದು ಹೇಗೆ ಗೊತ್ತಾಯಿತು? ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಅರ್ಪಿಸು ಎಂದು ದೇವರು ಹೇಳಿದ್ರೆ ಅದಕ್ಕೆ ಸಿದ್ಧನಾದ. ತನ್ನ ಸೇವಕರಿಗೆ ಹೇಳ್ತಾನೆ, ನಾವು ಹೋಗಿ ದೇವರನ್ನು ಆರಾಧಿಸಿ ತಿರುಗಿ ಬರ್ತೇವೆ ಅನ್ನುತ್ತಾನೆ. ಅಂದರೆ ಅರ್ಥವೇನು? ನನ್ನ ಮಗನಿಗೆ ಬಲಿ ಕೊಟ್ಟು ಬರ್ತೇನೆಂದು ಹೇಳ್ತಾ ಇಲ್ಲ. ದೇವರು ನನ್ನ ಮಗನನ್ನು ನನಗೆ ತಿರುಗಿ ಕೊಡ್ತಾರೆ ಎಂಬ ನಂಬಿಕೆ ಇತ್ತು. ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ನೀವು ದೇವರಿಗೆ ನಿಜವಾಗ್ಲೂ ನಂಬುತ್ತಾ ಇದ್ದೀರಾ? ನೀವು ಪ್ರಾರ್ಥಿಸಿಕೊಂಡಾಗ ನಂಬಿಕೆಯಿಂದ, ದೇವರೇ ನನಗೆ ಬಲಹೀನತೆಯಿಂದ ಬಿಡುಗಡೆ ಕೊಡಿರಿ ಅಂದಾಗ, ಇನ್ನೂ ನನಗೆ ಬಿಡುಗಡೆ ಕೊಟ್ಟಿಲ್ಲವೇನೋ ಎಂಬ ಆಲೋಚನೆ ಯಾಕೆ ಬೇಕು ನಿಮಗೆ? ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದು ಬೈಬಲ್ ಹೇಳ್ತದೆ. ನಿಮ್ಮ ನಂಬಿಕೆಯನ್ನು ಅನುದಿನವೂ ನಿಮ್ಮ ಕ್ರಿಯೆಯಲ್ಲಿ ತೋರಿಸಿರಿ. ನಿಮಗೆ ಪ್ರೀತಿ ಇದೆ ಅನ್ನುವಾಗ ನಿಮ್ಮ ಹಿಡಿಯನ್ನು ಬಿಚ್ಚುತ್ತೀರಿ. ನಿಮ್ಮಲ್ಲಿ ಪ್ರೀತಿ ಇರುವಾಗ ನಿಮ್ಮ ಹೃದಯದಲ್ಲಿ ಅಸೂಯಕ್ಕೆ ಅವಕಾಶವೇ ಇರಲ್ಲ. ನೀವು ಪರಿಶುದ್ಧರಾಗಿರುವಾಗ ನಿಮ್ಮ ಪ್ರವರ್ತನೆಯಲ್ಲಿ ಯಾವ ಕಳಂಕ ಇರಲ್ಲ. ಕೇಳಿ ಪ್ರಿಯರೇ, ನೀವು ಹೇಳುವ ಸಾಕ್ಷಿಗೆ ನಿಮ್ಮ ಬದುಕಿಗೆ ಹೋಲಿಸಿ ನೋಡೋದಾದ್ರೆ ನಿಜವಾಗ್ಲೂ ಹೇಳಿದ್ದನ್ನೇ ಮಾಡ್ತಾನೆ, ಮಾಡಿದ್ದನ್ನೇ ಹೇಳ್ತಾನೆ ಎನ್ನುವಂತೆ ಇರಬೇಕು. ಅದನ್ನೇ ಯೇಸು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಿರ್ಲಕ್ಷ್ಯವಾದ ನಂಬಿಕೆ ಜೀವಿತವನ್ನು ಜೀವಿಸದೆ ಹೇಳಿದ್ದನ್ನು ಮಾಡೋಣ, ಹೇಳಿದ್ದನ್ನು ಕೇಳೋಣ. ನಮ್ಮ ಮೇಲಿರುವ ನಂಬಿಕೆ ದೇವರ ಮೇಲಿರುವಂಥದ್ದಾಗಿರೋದ್ರಿಂದ ದೊಡ್ಡ ನಿರೀಕ್ಷೆಯಿಂದ, ದೊಡ್ಡ ಕಾರ್ಯಗಳಿಗಾಗಿ ನಿರೀಕ್ಷೆಯಿಂದ ಕಾದಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬರ್ತಿದ್ದೇವೆ. ನಂಬಿಕೆ ಕಣ್ಮರೆಯಾಗುವಂತಹ ಈ ಲೋಕದಲ್ಲಿ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ವಾಕ್ಯದಿಂದಲೇ ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ನಾವು ಹೊಂದಿಕೊಂಡು ಇರಬಲ್ಲೆವು. ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ದೇವರೇ, ವಾಕ್ಯ ಕೇಳ್ತಿದ್ದೇವೆ, ಹಾಗೆ ಕೇಳಿರುವುದರ ಪ್ರಕಾರ ನಾವು ನಡೆದುಕೊಳ್ಳಬೇಕೆಂಬ ಆಸೆ ಈ ಆನ್ಲೈನ್ನಲ್ಲಿ ಪ್ರತಿ ದಿನ ವಾಕ್ಯ ಕೇಳುವಂತಹ ಪ್ರತಿಯೊಬ್ಬರಿಗೂ ಮನವರಿಕೆಯನ್ನುಂಟು ಮಾಡಿರಿ. ನಮ್ಮ ಕ್ರಿಯೆಗಳಿಂದ ನಮ್ಮ ನಂಬಿಕೆಯನ್ನು ನಿರೂಪಿಸಿಕೊಳ್ಳುವಂತಹ ಪರಿಶುದ್ಧತೆಯನ್ನು ದಯಪಾಲಿಸಿರಿ. ಈ ಉದಯ ಕಾಲದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಲೈವ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೋ ಅವರೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ. ನಾವೆಲ್ಲರೂ ಒಂದೇ ಸ್ವರದಿಂದ ನಿಮಗಿಡುವ ಮೊರೆಯನ್ನು ಕೇಳಿ ಅಂತ್ಯಕಾಲದಲ್ಲಿ ನಮ್ಮ ನಂಬಿಕೆ ನಾವು ಕಾಪಾಡಿಕೊಳ್ಳೋದಲ್ಲದೆ ಬೆಂಕಿಯೊಳಗಿಂದ ಸೆಳೆದಂತೆ ಅನೇಕರನ್ನು ರಕ್ಷಣೆಯೊಳಗೆ ನಡೆಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ
ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿ. ಅವೆಲ್ಲ ಪರಿಶೀಲಿಸಿ ನಿಮಗಾಗಿ ನಾವು ದಿನಾಲೂ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ನಾಳೆ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.